ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಕುರ್ಚಿ ಕಾದಾಟ, ಒಕ್ಕಲಿಗರ ಕೋಟೆ ಮಂಡ್ಯದಲ್ಲಿ ಕುರುಬರ ಶಕ್ತಿ ಪ್ರದರ್ಶನ. ಯತೀಂದ್ರ ಸಮ್ಮುಖದಲ್ಲೇ ಕುರುಬ ಸಮುದಾಯ ಎಚ್ಚರಿಕೆ. ಮಂಡ್ಯದ ಕನಕ ಭವನದಲ್ಲಿ ನಡೆದಂತ ಸಮಾರಂಭ, ಸಮುದಾಯದ ಕಾರ್ಯಕ್ರಮದ ಮೂಲಕ ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಸಮುದಾಯದ ಜನರನ್ನ ಸೇರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸಂದೇಶ ರವಾನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ರವಾನಿಸ್ತಾ ಇದ್ದಾರೆ. ಯತೀಂದ್ರ ಸೇರಿ ಎಲ್ಲರಿಂದಲೂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯರ ಆಡಳಿತ, ವ್ಯಕ್ತಿತ್ವದ ಬಗ್ಗೆ ಗುಣಗಾನ ಮಾಡಲಾಗ್ತಾ ಇದೆ. ಸೊ ಯಾವಾಗ ಸಿಎಂ ಈ ಕುರ್ಚಿ ಕಾದಾಟ ನಡೀತೋ ಆಗ್ಲೇ ಸಮುದಾಯದ ಎಂಟ್ರಿನೂ ಆಗೋಯ್ತು. ಕೊನೆಗೆ ಸ್ವಾಮೀಜಿಗಳ ಎಂಟ್ರಿನೂ ಆಗೋಯ್ತು. ಒಂದ್ ಕಡೆ ಒಕ್ಕಲಿಗ ಸಮುದಾಯದವರು, ಇನ್ನೊಂದ್ ಕಡೆ ಕುರುಬ ಸಮುದಾಯದವರು. ನೋಡಿ, ನಿಮಗೆ ಹಳೆ ಮೈಸೂರು, ಮಂಡ್ಯ ಅಂತ ಬಂದಾಗ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಂತ ಅದನ್ನು ಕರೀತಾರೆ. ಅದೇ ಕ್ಷೇತ್ರದಲ್ಲೇ, ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲೇ ಯತೀಂದ್ರ ಅವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕುರುಬರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಯತೀಂದ್ರ ಅವ್ರ ಸಮ್ಮುಖದಲ್ಲೇ ಕುರುಬ ಸಮುದಾಯ ಒಂದು ಎಚ್ಚರಿಕೆಯ ಸಂದೇಶವನ್ನ ಹೈಕಮಾಂಡ್ಗೆ ಮತ್ತು ರಾಜ್ಯದ ರಾಜಕಾರಣಿಗಳಿಗೆ ರವಾನೆ ಮಾಡ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಗುಣಗಾನವನ್ನ ಈ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ಅವರಂತ ಅದ್ಭುತ ವ್ಯಕ್ತಿ ಇನ್ನೊಬ್ರು ಇಲ್ಲ, ಸಿದ್ದರಾಮಯ್ಯನವರ ಆಡಳಿತ ಅದ್ಭುತವಾಗಿದೆ, ಅವರ ವ್ಯಕ್ತಿತ್ವದ ಬಗ್ಗೆ ಗುಣಗಾನ ಮಾಡಲಾಗಿದೆ. ಸೊ ಇದು ಸಿದ್ದರಾಮಯ್ಯನವ್ರನ್ನ ನೀವೇನಾದ್ರೂ ಕೆಳಗಿಳಿಸಿದ್ರಿ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸಂದೇಶ ಸಾರುವಂತ ಒಂದು ಪ್ರೋಗ್ರಾಮ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಯತೀಂದ್ರ ಅವರ ಸಮ್ಮುಖದಲ್ಲೇ ನಡೆದಿರೋದು ಸಹಜವಾಗಿ ಚರ್ಚೆಗಳಿಗೆ, ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಕಾಣಿಸಿಕೊಂಡಂತ ರವಿ ಗಣಿಗ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಪಡ್ಕೊಂಡು ಅದನ್ನ ದಕ್ಕಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದವರೇನಾದ್ರೂ ಮುಖ್ಯಮಂತ್ರಿ ಅಥವಾ ದೊಡ್ಡ ಸ್ಥಾನ ಪಡ್ಕೊಂಡ್ಬಿಟ್ರೆ ಅದು ಉಳ್ಕೊಳ್ಳೋದು ಬಹಳ ಕಷ್ಟ. ಇವಾಗ ನೋಡಿ, ರಾಜ್ಯದಲ್ಲಿ ಸುಮಾರು 23 ಜನ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. 23 ಜನ ಮುಖ್ಯಮಂತ್ರಿಗಳಲ್ಲಿ ಹಿಂದುಳಿದ ವರ್ಗದವ್ರು ಯಾರಪ್ಪ ಅಂತಂದ್ರೆ ಬರೀ 5 ಜನ. ಬರೀ 5 ಜನ ಹಿಂದುಳಿದವರು ಮಾತ್ರ ಮುಖ್ಯಮಂತ್ರಿಗಳಾಗಿರೋದು. ದಲಿತ ವರ್ಗದವರಂತೂ ಯಾರು ಕೂಡ ಮುಖ್ಯಮಂತ್ರಿಗಳಾಗೇ ಇಲ್ಲ. ಅದ್ರೊಳಗೂ ದೇವರಾಜ್ ಅವರು ಮಾತ್ರ 5 ವರ್ಷ ಪೂರ್ತಿ ಮಾಡಿದ್ದಾರೆ, 2ನೇ ಬಾರಿನೂ ಮುಖ್ಯಮಂತ್ರಿ ಆಗ್ತಾರೆ. ಅದ ನಂತರ ಸಿದ್ದರಾಮಯ್ಯ ಕೂಡ 5 ವರ್ಷ ಪೂರ್ತಿ ಮಾಡಿ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೂ ಕೂಡ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಏನಾದ್ರು ಒಂದು ಸಣ್ಣ ತಪ್ಪು ಮಾಡ್ಕೊಂಡು ತಿಳಿದವರು ಅದನ್ನ ದೊಡ್ಡದಾಗಿ ಮಾಡ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಬಹಳ ದೊಡ್ಡದಾಗಿ ಮಾಡ್ತಾರೆ, ಇಲ್ಲದೆ ಇರುವಂತಹ ಹಗರಣಗಳನ್ನ ಸೃಷ್ಟಿಸ್ತಾರೆ. ಹೇಗಾದ್ರೂ ಮಾಡೋದನ್ನ ಕೆಳಗಿಳಿಸಬೇಕು, ಅಧಿಕಾರಿಗಳನ್ನ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜಕೀಯ ಶಕ್ತಿಯು ಬಹಳ ಮುಖ್ಯ. ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಕೂಡ ರಾಜಕೀಯವಾಗಿ ದೊಡ್ಡ ಪದವಿಲಿದ್ರೆ ಅದನ್ನ ಸಮುದಾಯದ ಎಲ್ಲರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಆದ್ರೆ ರಾಜಕೀಯ ಶಕ್ತಿ ಪಡ್ಕೊಂಡು ಅದನ್ನ ದಕ್ಕಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದವರೇನಾದ್ರೂ ಮುಖ್ಯಮಂತ್ರಿ ಅಥವಾ ದೊಡ್ಡ ಸ್ಥಾನ ಪಡ್ಕೊಂಡ್ಬಿಟ್ರೆ ಅದು ಉಳ್ಕೊಳ್ಳೋದು ಬಹಳ ಕಷ್ಟ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಮಂಡ್ಯ ಅಂತ ಬಂದಾಗ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಅಂತ ಕರೀತಾರೆ. ಅಲ್ಲೇ ಇದೀಗ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯತೀಂದ್ರ ಅವರು. ಇದು ಯಾವ ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ? ಸಂಪರ್ಕ ಕಡಿತ ಆಗಿದೆ. ಸೊ ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇದೀಗ ರಾಜಕೀಯವಾಗಿಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ.